ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಒಂದು ದಿಢೀರಾಗಿ ಟೇಸ್ಟಿಯಾದ ಒಂದು ಕೇಕ್ನ ಮಾಡೋಣ. ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ನೀವು ಕೂಡ ಟ್ರೈ ಮಾಡ್ತೀರಾ ಒಂದ್ಸತಿ. ಅಷ್ಟು ಸೂಪರ್ ಆಗಿರುತ್ತೆ. ತುಂಬ ಸ್ಮೂತಾಗಿ ಟೇಸ್ಟಿಯಾದ ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇವಾಗ ನೋಡಿ, ಇಲ್ಲಿ ನಾನು ಈ ಪ್ಯಾಕೆಟ್ ಬಿಸ್ಕೆಟ್ನ ತಗೊಂಡಿದ್ದೀನಿ. ಈ ಪ್ಯಾಕೆಟ್ ಹೆಸರು ನನಗೆ ಗೊತ್ತಿಲ್ಲ, ನೀವೇ ನೋಡಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು 2 ಪ್ಯಾಕೆಟ್ ನಾನು ಬಿಸ್ಕೆಟ್ನ ಎತ್ಕೊಂಡಿದ್ದೀನಿ. 5 ರೂಪಾಯಿ ಪ್ಯಾಕೆಟ್ ಬಿಸ್ಕೆಟ್ ಅದು ನೋಡಿ ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ನಾನಿಲ್ಲಿ ಎಣ್ಣೆನ ತಗೊಂಡಿದ್ದೀನಿ. 2 ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ ನೋಡಿ, 2 ಪ್ಯಾಕೆಟ್ ಎತ್ಕೊಂಡಿರೋದು. 1 ಕಪ್ ಎಣ್ಣೆ ಮತ್ತು ಬೇಕಿಂಗ್ ಪೌಡ್ರು ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಒಂದು ತೊಗೊಂಡಿದ್ದೀನಿ. ಮತ್ತು 1 ಕಪ್ ಸಕ್ಕರೆ, ಅರ್ಧ ಕಪ್ ರವೆ, 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಮೊಸರು, 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಇವಾಗ ನಾನು ಬಿಸ್ಕೆಟು ಫಸ್ಟು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ತೊಗೊಂಡಿರೋಂಥ ಬಿಸ್ಕೆಟು ಮುರಿದು ಹಾಕ್ಕೊಳ್ಳಿ, ಬೇಗ ಮಿಕ್ಸಿ ಆಗುತ್ತೆ. ನೋಡಿ, ಈ ಥರ ನೀವು ಪುಡಿ ಮಾಡಿ ಸ್ವಲ್ಪ ಹಾಕ್ಕೊಂಡ್ರೆ ಬೇಗ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೋದು. ಈ ಥರ ನೋಡಿ, ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಪೌಡ್ರ್ ಮಾಡ್ಕೊಳ್ಳೋದು, ಇದು ಸೋಸೋದೆಲ್ಲ ಏನು ಬೇಡ, ಇಷ್ಟೇ ತರಿತರಾಗಿದ್ದರೆ ಸಾಕು. ತುಂಬ ಟೇಸ್ಟಾಗಿ ಚೆನ್ನಾಗೇ ಬರುತ್ತೆ. ನೋಡಿ, ತರಿತರಾಗಿ ಬಿಸ್ಕೆಟ್ನ ಮಿಕ್ಸಿ ಮಾಡಿಕೊಂಡು ಬಂದಿದ್ದಾಗಿದೆ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಇವಾಗ ಮೊಸರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ತಿಳುವಾಯಿತು, ಈ ಗಟ್ಟಿ ಮೊಸರು ಕೂಡ ಹಾಕೋಬೋದು. ತೊಗೊಂಡಿರೋಂಥ 1 ಕಪ್ ಸಕ್ಕರೆ ಮತ್ತು ಎಣ್ಣೆನೂ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ಫಸ್ಟ್ ಇದನ್ನು ನೀಟಾಗಿದ್ದು ನೋಡಿ ಪೇಸ್ಟ್ ಆಗಬೇಕು, ಆ ಥರ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇವಾಗ ಎಲ್ಲ ಕರಗೋಗಿದೆ, ನೀಟಾಗಿ ಮಿಕ್ಸಿ ಆಗಿದೆ ಇದು. ಇವಾಗ ಇದಕ್ಕೆ ನಾವು ತೊಗೊಂಡಿರೋಂಥ ಅರ್ಧ ಕಪ್ಪು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಬೇಕಂದರೆ ನಾವು ಹಾಲನ್ನ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದಿರುವಂಥ ಬಿಸ್ಕೆಟ್ ಪೌಡ್ರು ಕೂಡ ನಾನು ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಬರೋವರೆಗೂ ನಾವಿಲ್ಲಿ ಈ ಪಾತ್ರೆಗೆ ನಾನು ಎಣ್ಣೆನ ಸೌರಿ ಇಟ್ಕೊತಾ ಇದ್ದೀನಿ. ಎಣ್ಣೆ ಸೌರಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಸೇಮ್ ಬಟರ್ ಪೇಪರ್ ಥರನೇ ಆಗುತ್ತೆ. ಈ ರೀತಿ ನೋಡಿ, ಮೈದಾ ಹಿಟ್ಟು ಹಾಕ್ಕೊಂಡು ನಾನು ಮಾಡಿ ತೋರಿಸ್ತೀನಿ. ಇವಾಗ ಈ ರೀತಿ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಕೇಕು ಯಾವ ಕಡೆನೂ ಅಂಟಲ್ಲ, ನೀಟಾಗೆ ಸಲೀಸಾಗೆ ಬರುತ್ತೆ. ನೋಡಿ, ಈ ರೀತಿ ನಾವು ಹಾಕ್ಕೊಳ್ಳೋದು, ಬಟರ್ ಪೇಪರ್ ಅವಶ್ಯಕತೆನೇ ಇಲ್ಲ. ಈ ರೀತಿ ಇವದು ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಮಿಕ್ಸಿ ಮಾಡ್ಕೊಂಡು ಬಂದಿಟ್ಟಿರುವಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಫಸ್ಟೇ ಮಿಕ್ಸಿಯಲ್ಲಿ ನಾವು ಸೋಡಾ ಪುಡಿ ಆಗಲಿ, ಬೇಕಿಂಗ್ ಪೌಡರ್ ಆಗಲಿ, ಅದು ಯಾವುದೂ ಹಾಕೋಬಾರ್ದು. ಅದೆಲ್ಲ ರೆಡಿ ಮಾಡ್ಕೊಂಡು ಬಂದಮೇಲೆ ಸಪ್ರೇಟಾಗಿ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕು. ಇಲ್ಲಿ ನೋಡಿ, ನಾನು 2 ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ 2 ಸ್ಪೂನು ನಾನು ಬೇಕಿಂಗ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಒಂದು 4 ಡ್ರಾಪ್ ಅಷ್ಟು ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಇಲ್ಲಿ ಸೋಡಾ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಸೋಡಾ ಪುಡಿ ಯೂಸ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬರಲ್ಲ ಕೇಕು, ಸ್ವಲ್ಪ ಕಮ್ಮಿನೇ ಇರಲಿ. ನೋಡಿ, ಇವಾಗ ಇಷ್ಟು ಹದ ಆದರೆ ಸಾಕು. ಇವಾಗ ಕರೆಕ್ಟಾಗಿ ಬಂದಿದೆ. ಇದೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಕೈ ಆಡ್ಸೋಕ್ಕಿಲ್ಲ, ಸುಮ್ಮನೆ ಒಂದು 2 ರೌಂಡ್ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಒಂದೇ ಸಮ ಇರೋ ಥರ ಇದನ್ನು ಹಾಕ್ಕೊಂಬಿಡ್ಬೇಕು. ಇಲ್ಲಿ ನಾನು ಟೂಟಿ ಫ್ರೂಟಿನ ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಹಾಕ್ಕೊಳ್ಳಿ, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಬೇಕ್ರಿಗಳಲ್ಲಿ ಕ್ರೀಮ್ ಎಲ್ಲ ಹಾಕ್ತಾರೆ, ನಾವು ಕ್ರೀಮ್ ಹಾಕಲ್ಲ ಅಷ್ಟೇ. ಟೇಸ್ಟ್ ಎಲ್ಲ ಸೇಮ್ ಇರುತ್ತೆ. ಇವತ್ತು ನಾನು ಓವನಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಆಲ್ರೆಡಿ ಒಂದು 2-3 ಕೇಕ್ ರೆಸಿಪಿನ ಹಾಕಿದ್ದೀನಿ ಒಲೆ ಮೇಲೆ ಮಾಡೋದು. ಇವತ್ತು ನಾನು ಇಲ್ಲಿ ಓವನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಕೋಬೋದು, ಕುಕ್ಕರಲ್ಲಿ ಮತ್ತು ಈ ಥರ ಪಾತ್ರೆ ಇಟ್ಟು ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗೇ ಬರುತ್ತೆ. ಓವನಲ್ಲೇ ಮಾಡಬೇಕಂತ ಏನಿಲ್ಲ. ನಾನು ಇವಾಗ 2-3 ಟೈಮು ಗ್ಯಾಸ್ ಮೇಲೆ ಮಾಡಿದ್ದೀನಿ. ಇವಾಗ ಓವನಲ್ಲಿ ಮಾಡಿ ನೋಡ್ಕೊಳ್ಳೋಣ ಅಂತ ನೋಡಿ, ನಾನು ಕರೆಕ್ಟ್ ಟೈಮ್ಗೆ ತೆಗ್ದಿದ್ದೀನಿ. ಸೂಪರಾಗಿ ಕೇಕ್ನ ರೆಡಿಯಾಗಿದೆ. ನೀವು ಕೂಡ ಈ ಸತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಓವನ್ ಇಲ್ಲ ಅಂದರೂ ಪರವಾಗಿಲ್ಲ, ಒಲೆ ಮೇಲೆ ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ.
ತುಂಬ ಬಿಟ್ಕೊಂಡು ಬಿಡುತ್ತೆ, ಏನು ಅದು ಬಿಡಿಸೋಷ್ಟು ಏನಿಲ್ಲ, ಆರಾಮಾಗಿ ಬಿಟ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಸೈಡಲ್ಲಿರೋದಷ್ಟೇ ಬಿಡಿಸ್ಕೋಬೇಕು, ತಳ ಎಲ್ಲ ಇಟ್ಕೊಂಡಿರಲ್ಲ, ಫುಲ್ ಫ್ರೀಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂದರು. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇದೇ ಥರ ಈಸಿ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸಪೋರ್ಟ್ ಮಾಡಿ, ಲೈಕ್ ಕೊಟ್ಟು ಕಮೆಂಟ್ ಹಾಕಿದ್ರೆ ಕೂಡ ನಾವು ಇನ್ನೂ ಹೊಸ ಹೊಸ ರೆಸಿಪಿನ ಮಾಡಿ ಹಾಕಬೇಕನ್ನೋ ಆಸೆ ನಮಗೂ ಬರುತ್ತೆ. ಪ್ಲೀಸ್ ಎಲ್ಲರೂ ವಿಡಿಯೋ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು, ರೆಸಿಪಿ ಹೆಂಗೆ ಬಂದಿದೆ ಅಂತ. ಮತ್ತು ನೀವು ಯಾರಾದರೂ ನನ್ನ ರೆಸಿಪಿನ ಟ್ರೈ ಮಾಡಿ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಬಂದಿದೆ ಇಲ್ಲ ಅಂತ. ನೋಡಿದ್ರಲ್ಲ ಕೇಕು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಬಿಸ್ಕೆಟು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಇದನ್ನು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.